ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಪಾಪುಗೆ ಮುಡಿ ಕೊಡೋಕ್ಕೆ ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮೂರಲ್ಲಿ ಬೇರೆ ಬ್ಯಾಟರಾಯ ಸ್ವಾಮಿದು ಜಾತ್ರೆ ನಡೆಯುತ್ತೆ. ಸೊ ಬೆಳಗಿನ ಜಾವ ದೇವರೆಲ್ಲ ಮನೆ ಮುಂದೆ ಬರುತ್ತದೆ. ಲಿಂಗದ ಬೀರಪ್ಪ ಅವರು ಅಂತಾರಲ್ಲ, ಸೊ ಅವರು ನಮ್ಮ ಮನೆಗೆ ಬಂದಿದ್ದರು. ಅವರಿಗೆ ಪಾತ್ ಪೂಜೆ ಮಾಡಿಬಿಟ್ಟು ಮನೆಯವರೆಲ್ಲರೂ ಅವರ ಆಶೀರ್ವಾದ ತಗೊಂಡ್ವಿ. ನಮ್ಮ ಪಾಪು ಬೇರೆ ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದು ಜನ ಡೋಲೆಲ್ಲ ಬಡಿತಾ ಇದ್ದರು. ಸೌಂಡಿಗೆ ಬೇರೆ ಮಕ್ಕಳಾಗಿದ್ದರೆ ತುಂಬ ಅಳ್ತಿದ್ರು ಅನಿಸುತ್ತೆ. ಬಟ್ ನಮ್ಮ ಪಾಪು ಒಂಚೂರು ಅಳ್ತಿರ್ಲಿಲ್ಲ. ಅವರು ಡೋಲ್ ಬಡಿಯೋರು ಪಕ್ಕದಲ್ಲೇ ಬಂದರೂ ಸಹ ಅವನು ಅಳ್ತಾ ಇರಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದ. ಅಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಸೊ ನಾವು ಡೈರೆಕ್ಟು ಆದಿಚುಂಚನಗಿರಿಗೆ ಹೊರಟ್ವಿ. ಫ್ಯಾಮಿಲಿಯವರೆಲ್ಲ ಚಿಕ್ಕದು ಮಿನಿ ಬಸ್ ಮಾಡಿಕೊಂಡು ಹೊರಟಿದ್ವಿ. ನಾವು ಬಂದಿದ್ದು ನಮ್ಮ ಪಾಪುಗೆ ಮುಡಿ ಕೊಡೋಕ್ಕೆ. ಸೊ ನಾವು ಬಂದಿದ್ದ ದಿವಸ ಬಂದಿದ್ದ ಟೈಮಲ್ಲಿ ಅಲ್ಲಿ ಆದಿಚುಂಚನಗಿರಿಲಿ ಜಾತ್ರೆ ಟೈಮು. ಸೊ ತುಂಬಾ ಜನ ಇದ್ದರು. ದೇವಸ್ಥಾನಕ್ಕೆ ತುಂಬ ವಿಗ್ರಹಗಳು ಇದ್ದಾವಲ್ಲ ದೇವ್ರದ್ದು, ಅವೆಲ್ಲ ವಿಗ್ರಹಗಳಿಗೂ ಹೂವು ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಆದಿಚುಂಚನಗಿರಿ ದೇವಸ್ಥಾನದಲ್ಲಿ ವೀಡಿಯೋಸು ಮಾಡೋಂಗಿಲ್ಲ ಅಂತ ಕೆಲವರೆಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನೇನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಒಂದೇ ದೇವಸ್ಥಾನದಲ್ಲಿ ಎಷ್ಟೊಂದು ದೇವ್ರುಗಳಿದ್ದಾವೆ. ಆ ದೇವ್ರುಗಳಿಗೆಲ್ಲ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಮೊದಲು ಪಾಪುದು ಮುಡಿ ತೆಗೆಸಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ದಿದ್ದು. ಇನ್ನೊಂದು ಸತಿ ಬಂದಾಗ ಮಾಡಿಸೋಣ. ಲೇಟ್ ಆಗುತ್ತೆ. ಕುಟುಂಬದ ಹೆಸರುಡೆ ಅರ್ಚನೆ ಪೂಜೆಗಳಿದ್ರೆ ಮಾಡಿಸ್ಕೊಡಿ. ದೇವರ ದರ್ಶನ ಮಾಡಿ
ಕುಂಕುಮಾರ್ಚನೆ ಮಾಡಿರೋ ಕುಂಕುಮ ಬೆಳೆ ಪ್ರಸಾದ ಏಕದೀಪ ಲಾಸ್ಟಲ್ಲಿ ನಮ್ಮ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ತುಂಬ್ತಾರೆ. ಸೊ ಪಾಪುಗೆ ಮುಡಿ ಕೊಟ್ಟಾದಮೇಲೆ ಈ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.